ಬಾಲಗಂಗಾಧರ ತಿಲಕರು ಕೇಸರಿ ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀ ಸಿಗ ಎಲ್ರಿ ನನ್ನ ಕೈಯಾಗ, ಸಿಕ್ಕರ ಸಿಗು ನೀ ನೋಡಪ್ಪ ಅಂತ. ಅವಾಗ ದೇಶದಲ್ಲಿ ಒಂದೇ ಮಾತರಂ ಅನ್ನುವಂಥ ಗೀತೆಗಳು, ಅಮಾರ ಸೋನಾ ಬಾಂಗ್ಲಾ ಅನ್ನುವಂಥ ಗೀತೆಗಳು ಪ್ರಾರಂಭ ಆಗ್ತವೆ. ಈ ಪಶ್ಚಿಮ ಬಂಗಾಳದ ಅಲಿಪುರ್ ಅನ್ನುವಂಥ ಒಂದು ಸ್ಥಳ, ಆ ಪಶ್ಚಿಮ ಬಂಗಾಳದ ಅಲಿಪುರ್ ಎಂಬ ಸ್ಥಳದಲ್ಲಿ ಅಲ್ಲಿ ಒಬ್ಬ ನ್ಯಾಯಾಧೀಶ ಇದ್ದ. ಅವನ ಹೆಸರು ಏನಪ್ಪಾ ಅಂದ್ರೆ ಕಿಂಗ್ಸ್ಫರ್ಡ್ ಅಂತ ಹೇಳಿ. ಆ ಕಿಂಗ್ಸ್ಫರ್ಡ್ ಅನ್ನುವಂಥ ನ್ಯಾಯಾಧೀಶನ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಅವನಿಗೆ ಒಂದೇ ಮಾತರಂ ಅನ್ನುವಂಥ ಗೀತೆ ಆಗಿ ಬರ್ತಿರ್ಲಿಲ್ಲ. ಅವನಿಗೆ ಯಾರಾದರೂ ಒಂದೇ ಮಾತರಂ ಅನ್ನುವಂಥ ಗೀತೆ ಹಾಡಿದ್ರೆ ಅವ್ರಿಗೆ 18 ಏಟು ಚಡಿಲಿ ಹೊಡಿತಿದ್ದವ. ಅವ್ಗೆ ಒಟ್ಟ ಇರಿಟೇಟ್ ಆಗಿರುವಂಥ ಗೀತೆ ಅದು, ಅವ್ಗೆ ಒಟ್ಟ ಒಂದೇ ಮಾತರಂ ಅನ್ಬಾರದು ಎಲ್ಲಿ ಹೋದ್ರು. ಆದರೆ ಕ್ರಾಂತಿಕಾರಿಗಳಾಗಿರುವಂಥ, ಅದರ ವಿಶೇಷವಾಗಿ ಯುಗಾಂತರ ಸಂಘಟನೆಯ ಸದಸ್ಯರಾಗಿರುವ, ಅದು ವಿಶೇಷವಾಗಿ ಅರವಿಂದ್ ಘೋಷರ ಶಿಷ್ಯರಾಗಿರುವಂಥ ಆ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿ ಏನ್ ಮಾಡ್ತಾರಂದ್ರೆ, ಅವ ಎಲ್ಲೆಲ್ಲಿ ಹೋಗ್ತಾನ ಅಲ್ಲೆಲ್ಲೆಲ್ಲ ಒಂದೇ ಮಾತರಂ ಅನ್ನೋದು. ಅವ ಕಾರಿಂದ ಕೆಳಗಿಳಿದು ಬಂದ್ರೆ ಒಂದೇ ಮಾತರಂ ಅನ್ನೋದು ಓಡಿಬಿಡುದು. ಆಮೇಲೆ ಅವ ಆಫೀಸ್ಗೆ ಹೊಂಟ, ಆಫೀಸ್ ಒಳಗೆ ಎಂಟ್ರಿ ಕೊಡಾಗ ಒಂದೇ ನಿಂದ್ರವರೆಲ್ಲ ಓಡ್ಲಕ್ ಶುರು ಮಾಡಿಬಿಡು. ಅದೊಂದು ವೈಶಿಷ್ಟ್ಯ, ಅದೊಂದು ವಿಶೇಷ ಸ್ಕಿಲ್ ಅದು. ಓಡೋರೇ ಸಿಗೋರಲ್ಲ. ಒಳಗೆ ಆಫೀಸ್ ಒಳಗಡೆ ಹೋದಾಗ ಹಿಂದೆ ಆ ಕಿಟಕಿ ಓಪನ್ ಮಾಡಿ ಕರ್ಟನ್ ಒಂದೇ ಮಾತರಂ ಅನ್ನೋದು. ಅವ್ನಿಗೆ ಹೆಂಗೆ ಇರಿಟೇಟ್ ಆಯ್ತು ಅಂದ್ರೆ ಜೀವನದಾಗ ಎಂಥ ಜಿಗುಪ್ಸೇಪ ಅಂತ, ಚಾ ಕುಡ್ಲಕ್ ಒಂದೇ ಮಾತರಂ ಅನ್ನೋದು. ಇದರಿಂದ ನಾವು ಏನು ಮಾಡಿದ ಅಂದ್ರೆ, ಇವ್ರನ್ನ ಹಿಡಿಬೇಕು, ಹೆಂಗಾರ ಮಾಡಿ ಹೊಡಿಬೇಕು ಅಂತೇಳಿ ಹೊಡೆದ ಅವ್ರ ಹಾಸ್ಪಿಟ್ಲದಾಗ ಮಕ್ಕೊಂಡ್ರು. ಆ ಬೆಡ್ ಮ್ಯಾಗ ಒಂದು ಡಿಸಿಷನ್ ತೊಗೊಂಡ್ರಿ, ಏನು ಅಂದ್ರೆ ಈ ಭೂಮಿ ಮ್ಯಾಗ ನನಗೆ ಟಚ್ ಮಾಡ್ಯಾನಂದ್ರೆ ಆ ಮಗ ಉಳಿಬಾರ್ದು, ಅವನ್ ಎತ್ತಬೇಕಂದ್ರೆ ನಾವು ಎತ್ತಬೇಕು. ಅದಕ್ಕೆ ಆ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿ ಏನು ಮಾಡಿದಾರಂದ್ರೆ, ಚಲಿಸುತ್ತಿರುವಂತ ಟ್ರೈನ್ ಮೇಲೆ ಬಾಂಬನ್ನು ಎಸಿತಾರೆ. ಯಾರು? ನೀವು ಕಿಂಗ್ಸ್ಫರ್ಡ್ ಬರುವಂತ. ಆದ್ರ ಆ ದಿನ ಅವತ್ತು ಆ ಟ್ರೈನ್ಯಾಗ ಆ ಬೋಗಿಯಲ್ಲಿ ಅವ ಇಲ್ಲ. ಯಾರು? ಕಿಂಗ್ಸ್ಫರ್ಡ್. ಅವನ ಬದಲಾಗಿ ಇಬ್ಬರು ಹೆಣ್ಮಕ್ಳಿದ್ರು, ಕೆನಡಿ ಮತ್ತು ಪ್ರಿಲೆ ಕೆನಡಿ ಅನ್ನುವಂಥ ಹೆಣ್ಣುಮಕ್ಕಳು ಕೈಲಾಸವಾಸವನ್ನು ಸೇರಿದರು. ಪೇಪರದ ಬತ್ತು. ಕ್ರಾಂತಿಕಾರಿಗಳು, ದುಷ್ಕರ್ಮಿಗಳು ಬಾಂಬನ್ನು ಎಸೆದಂಥ ಕಿಂಗ್ಸ್ಫರ್ಡ್ ಒಬ್ಬ ಏನು ಉಳಿದ ದೇವರ ಲೀಲೆ ಅವನ ಮೇಲೆ ಪ್ರಭಾವ ತೋರಿತು ಅಂತ ಏನೋ ಬರೆದ್ರು. ಇದನ್ನು ಓದಿದಂಥ ಪ್ರಫುಲ್ ಚೌಕಿ ಆ ರೈಲ್ವೆ ನಿಲ್ದಾಣದಲ್ಲಿ ಸೇರ್ತಾನೆ. ಏನು ಅಂದ್ರೆ, ಕಿಂಗ್ಸ್ಫರ್ಡ್ ಸಾಯಲಿಲ್ಲವೇ ಅಂತ ಸೇರಿಬಿಟ್ಟ. ಕಿಂಗ್ಸ್ಫರ್ಡ್ ಸಾಯಲಿಲ್ಲವೇ ಅಂತ ಸೇರಿದಾಗ ಪಕ್ಕದಲ್ಲಿರುವಂಥ ಪೊಲೀಸರು ಬಂದು ಆ ರೈಲ್ವೆ ಪೊಲೀಸರನ್ನು ಬಂಧಿಸ್ತಾರೆ. ಬಂಧಿಸಿದ ಸಮಯದಲ್ಲಿ ಅವರ ಸೊಂಟದಲ್ಲಿರುವಂಥ ಪಿಸ್ತೂಲ್ ತೆಗೆದುಕೊಂಡು ತನಗೆ ತಾನೇ ಗುಂಡು ಹಾರಿಸಿಕೊಂಡು ವೀರಮರಣ ಅಪ್ಪವಾಗಿ ಹೇಳ್ತಾನೆ, ನಿಮ್ಮ ಕೊಳಕ್ ಕೈಗಳನ್ನು ಮುಟ್ಟಬೇಡ್ರಿ, ನನಗೆ ನೀವು ಟಚ್ ಮಾಡ್ರಿ ನನಗಂತೇಳಿ. ಆ ಪಿಸ್ತೂಲ್ ತೆಗೆದುಕೊಂಡು ಅತ್ಯಂತ ಚಿಕ್ಕ ಬಾಲಕ ಪ್ರಫುಲ್ ಚೌಕಿ ಮರಣ ಅಪ್ಪಿದರೆ, ಖುದಿರಾಮ್ ಬೋಸನನ್ನು ಅಂಡಮಾನ್ ನಿಕೋಬಾರದ ಕಾಲಾಪಾನಿ ಜೈಲಿನಲ್ಲಿ ಗಲ್ಲಿಗೇರಿಸ್ತಾರೆ. ಹೀಗೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಗಲ್ಲಿಗೇರಿದ ಮೊದಲ ಕ್ರಾಂತಿಕಾರಿ ಯಾರಂದ್ರೆ ಖುದಿರಾಮ್ ಬೋಸ್. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಅಲಿಪುರ್ ಬಾಂಬ್ ಪ್ರಕರಣ ಅಂತ ಕರಿತೀವಿ.